ಬೇಬಿ ಬೆಟ್ಟ ಟ್ರಯಲ್ ಬ್ಲಾಸ್ಟ್ಗೆ ಕೋರ್ಟ್ನ ಆದೇಶವೇ ಇಲ್ಲದಿರುವ ಮಾಹಿತಿ ಈಗ ತಜ್ಞರ ಸಭೆಯಲ್ಲಿ ಬಹಿರಂಗ ಆಗ್ತಾ ಇದೆ. ಹೀಗಾಗಿ ಅನುಮಾನ ಮೂಡಿಸ್ತಾ ಇದೆ ಜಿಲ್ಲೆಯ ಅಧಿಕಾರಿಗಳ ನಡೆ. ಮಂಡ್ಯ ಜಿಲ್ಲೆಯಲ್ಲಿ ಬೇಬಿ ಬೆಟ್ಟ ಟ್ರಯಲ್ ಬ್ಲಾಸ್ಟ್ಗೆ ಕೋರ್ಟ್ನ ಆದೇಶವೇ ಇಲ್ಲದಿರುವಂತಹ ಮಾಹಿತಿ ಈಗ ತಜ್ಞರ ಸಭೆಯಲ್ಲಿ ಬಹಿರಂಗ ಆಗಿರುವ ಹಿನ್ನೆಲೆ ಜಿಲ್ಲೆಯ ಅಧಿಕಾರಿಗಳ ನಡೆ ಅನುಮಾನ ಮೂಡಿಸ್ತಾ ಇದೆ. ಆದರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಹೈಕೋರ್ಟ್ ಆದೇಶ ಇದೆ ಟ್ರಯಲ್ ಬ್ಲಾಸ್ಟ್ಗೆ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಟ್ರಯಲ್ ಬ್ಲಾಸ್ಟ್ಗೆ ಹೈಕೋರ್ಟ್ ಆದೇಶ ಇದೆ ಅಂತ ಡಿಸಿ ಡಾಕ್ಟರ್ ಕುಮಾರ್ ಹೇಳಿದರು. ವಕೀಲರು ಕಾಲಾವಕಾಶ ಕೇಳಿದ್ದ ಪತ್ರವನ್ನೇ ಆದೇಶ ಪ್ರತಿ ಅಂತ ಬಿಂಬಿಸಿದ್ರು ಅಧಿಕಾರಿಗಳು. ಸದ್ಯ ರೈತರ ಹೋರಾಟಕ್ಕೆ ಮಣಿದು ಟ್ರಯಲ್ ಬ್ಲಾಸ್ಟ್ ಮುಂದೂಡಿಕೆಯಾಗಿದೆ. ಸಭೆ ನಡೆಸಿ ಪರೀಕ್ಷಾರ್ಥ ಸ್ಥಳವನ್ನ ಗುರುತಿಸಲು ಬಂದಿದ್ದಂತಹ ತಜ್ಞರ ತಂಡ ವಾಪಸ್ಸಾಗಿದೆ. ಟ್ರಯಲ್ ಬ್ಲಾಸ್ಟ್ಗೆ ಹೈಕೋರ್ಟ್ನ ಆದೇಶ ಇದೆ ಅಂದಿದ್ರು ಡಿಸಿ ಡಾಕ್ಟರ್ ಕುಮಾರ್. ಅಧಿಕಾರಿಗಳು ಜನಪ್ರತಿನಿಧಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಟ್ರಯಲ್ ಬ್ಲಾಸ್ಟ್ಗೆ ಹೈಕೋರ್ಟ್ ಆದೇಶವನ್ನೇ ಮಾಡಿಲ್ಲ. ಅಧಿಕಾರಿಗಳು ಮೌಖಿಕ ಹೇಳಿಕೆಯಿಂದ ಆದೇಶ ಇದೆ ಅಂದುಕೊಂಡಿದ್ರು. ಹೀಗಂತ ಟ್ರಯಲ್ ಬ್ಲಾಸ್ಟ್ ಸಂಬಂಧ ಶಾಸಕ ದರ್ಶನ್ ಪುಟ್ಟಣಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದುವರೆಗೂ ಕೋರ್ಟ್ ಆದೇಶದ ಪ್ರತಿಯನ್ನ ಇವರು ತೋರಿಸಿಲ್ಲ. ನಾವು ಕೂಡ ಕೂಲಂಕುಷವಾಗಿ ಓದಿರಲಿಲ್ಲ. ಈಗ ಸಂಪೂರ್ಣ ಮಾಹಿತಿ ತಿಳಿದ ಮೇಲೆ ನಮಗೂ ಆಶ್ಚರ್ಯ ಆಗಿದೆ. ಆದೇಶ ಪ್ರತಿ ತೋರಿಸಿ ಅಂದ್ರೆ ತೋರಿಸಿರ್ಲಿಲ್ಲ. ದರ್ಶನ್ ಪುಟ್ಟಣಯ್ಯ ಹೇಳಿಕೆ ಸ್ವಲ್ಪ ಸರ್ಪ್ರೈಸಿಂಗ್ ಆಯ್ತು. ಅಲ್ಲಿ ಹೋಗ್ಬಿಟ್ಟು ನಾವು ಹೈಕೋರ್ಟ್ ಆರ್ಡರ್ ಇದೆ ಅಂತ ಅನ್ಕೊಂಡೆ ನಾವು ಇದೆಲ್ಲ ಈ ಮೊನ್ನೆ ಸುಮಾರು 4-5 ವಾರದ ಮುಂಚೆ ಬೇಬಿ ಬೆಟ್ಟದಲ್ಲಿ ಮೀಟಿಂಗ್ ಕರೆದು ಇವೆಲ್ಲ ಮಾತಾಡಿ ಎಲ್ಲಾರ ಜನರಿಗೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಆದರೆ ಇದು ಬೇರೆ. ಇವತ್ತು ನೋಡಿದಾಗ ಹೈಕೋರ್ಟ್ ಇಂದ ಯಾವುದೇ ತರಹದ ಆದೇಶ ಇಲ್ಲ. ಇದು ಮಾಡಿ ಬ್ಲಾಸ್ಟಿಂಗ್ ಮಾಡಿ ಟ್ರಯಲ್ ಬ್ಲಾಸ್ಟ್ ಮಾಡಿ ಕೊಡ್ಬೇಕಂತ. ಇದೇನಿದ್ರು ಗವರ್ನಮೆಂಟ್ ಅಡ್ವೊಕೇಟ್ ಮಹೇಂದ್ರ ಅನ್ನೋರು ಕೋರ್ಟ್ಗೆ ಆನರಬಲ್ ಹೈಕೋರ್ಟ್ಗೆ ಕೇಳಿದ್ದಾರೆ ಇದನ್ನ ಮಾಡಿದ್ರೆ ಸರಿ ಅನ್ನೋದು. ಇನ್ಫ್ಯಾಕ್ಟ್ ಇವನೇನಾದ್ರು ಟ್ರಯಲ್ ಬ್ಲಾಸ್ಟ್ ಮಾಡಿದ್ರೆ ಕೋರ್ಟ್ ಆರ್ಡರ್ನ ಅಗೇನ್ಸ್ಟ್ ಮಾಡ್ದಂಗೆ ಆಯ್ತಾಯ್ತು. ಇವತ್ತು ಜಿಲ್ಲಾಡಳಿತ ಮತ್ತು ಕಾವೇರಿ ನೀರಾಮಂಗ ವಾದ ಮಾಡ್ತಿದ್ದು ಟ್ರಯಲ್ ಬ್ಲಾಸ್ಟ್ ಮಾಡೋಕ್ಕೆ ಕೋರ್ಟು ಡೈರೆಕ್ಷನ್ ಕೊಟ್ಟಿದೆ ಅಂತ. ಖಂಡಿತ ಆ ಥರ ಆರ್ಡರ್ ಆಪರೇಷನ್ ಪೋತರ್ಡಲ್ಲಿ ಅವಕಾಶನೇ ಕೊಟ್ಟಿಲ್ಲ. ಕೋರ್ಟ್ ಆರ್ಡರ್ ಸ್ಪಷ್ಟವಾಗಿದೆ. 20 ಕಿಲೋಮೀಟರ್ ಆಕ್ಟಿವೇಟ್ಸಲ್ಲಿ ಇನ್ ದಿ ಇಂಟ್ರೆಸ್ಟ್ ಆಫ್ ಪಬ್ಲಿಕ್, ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಡ್ಯಾಮ್ ಯಾವುದೇ ರೀತಿಯ ಖಾಸಗಿ ಆಗಲಿ ಅಥವಾ ಸರ್ಕಾರದ್ದಾಗಲಿ ಅಲೈಡ್ ಯಾವುದೋ ಮೈನ್ಸ್ ಆಗಲಿ ಮಾಡಬಾರ್ದು ಅನ್ನೋದನ್ನ ಹೇಳಿದೆ. ಅದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿ DC ಮತ್ತು SP ಗಳು ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಮತ್ತೆ ಎಲ್ಲೂ ಕೂಡ ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದನ್. ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ಬೇಬಿ ಬೆಟ್ಟ ಟ್ರಯಲ್ ಬ್ಲಾಸ್ಟ್ ಪ್ರಕರಣಕ್ಕೆ ನಿಜಕ್ಕೂ ಬಹಳ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಕೋರ್ಟ್ ಆದೇಶವೇ ಇಲ್ಲ ಅಂತಂದ್ರೆ ಅಧಿಕಾರಿಗಳು ಇಷ್ಟು ದಿನ ಆಗಿದ್ರೆ ಸುಳ್ಳು ಹೇಳ್ಕೊಂತಿರಿದ್ರ, ಜನಪ್ರತಿನಿಧಿಗಳನ್ನು ಕೂಡ ಯಾಮಾರಿಸ್ಬಿಟ್ರ ಹಾಗಿದ್ರೆ? ಪ್ರತಿಮಾ, KRS ಜಲಾಶಯದ ಸಮೀಪ ಇರತಕ್ಕಂತಹ ಬೇಬಿ ಬೆಟ್ಟದಲ್ಲಿ ನಡೀತಿದ್ದಂತಹ ಗಣಿಗಾರಿಕೆಯಿಂದ KRS ಡ್ಯಾಮ್ಗೆ ಅಪಾಯ ಇದೆ ಎನ್ನುವಂತಹ ವಾದ ಬಹಳಷ್ಟು ವರ್ಷಗಳಿಂದ ನಡೀತಾ ಇತ್ತು. ಅದರ ವಿರುದ್ಧ ಹೋರಾಟಗಳು ಕೂಡ ಆಗ್ತು. ಅಂದರೆ ಅಲ್ಲಿ ಗಣಿಗಾರಿಕೆಗೆ ಬಳಸುವಂತಹ ಭಾರೀ ಸ್ಫೋಟಕಗಳಿಂದ ಡ್ಯಾಮ್ಗೆ ಅಪಾಯ ಇದೆ ಎನ್ನುವಂತಹ ಚರ್ಚೆ ಏನಿತ್ತು. ಆ ಬಳಿಕ ಹೈಕೋರ್ಟ್ ಕೂಡ KRS ಸುತ್ತಮುತ್ತಲ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನು ನಿಷೇಧ ಮಾಡಿ ಆದೇಶವನ್ನು ಕೂಡ ಕೊಟ್ಟಿತ್ತು. ಆದರೆ ಕೆಲ ವರ್ಷಗಳಿಂದ ಒಂದು ಚರ್ಚೆ ಇದೆ. ಅಲ್ಲಿ ಒಂದು ಟ್ರಯಲ್ ಬ್ಲಾಸ್ಟ್ ಆಗಬೇಕು, ಅಲ್ಲಿ ಪರೀಕ್ಷಾರ್ಥ ಸ್ಫೋಟದ ಮೂಲಕ KRS ಡ್ಯಾಮ್ಗೆ ಅಪಾಯ ಇದೆಯೋ ಇಲ್ವೋ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು ಅನ್ನುವಂಥದ್ದು. ಅಂದರೆ ಕಳೆದ 2 ಬಾರಿ ಕೂಡ ಜಾರ್ಖಂಡ್ ಮೂಲದ ತಜ್ಞರ ತಂಡ ಇಲ್ಲಿಗೆ ಬೇಬಿ ಬೆಟ್ಟಕ್ಕೆ ಭೇಟಿಯನ್ನು ಕೊಟ್ಟು ಟ್ರಯಲ್ ಬ್ಲಾಸ್ಟ್ ನಡೆಸೋದಕ್ಕೆ ಮುಂದಾಗಿತ್ತು. ಆಗಲೂ ಕೂಡ ರೈತರು ವಿರೋಧವನ್ನು ವ್ಯಕ್ತಪಡಿಸಿ ಅವರ ವಿರುದ್ಧ ಗೋಬ್ಯಾಕ್ ಚಳವಳಿಯನ್ನು ಮಾಡಿ ಅವರನ್ನು ವಾಪಸ್ ಕಳಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಜಿಲ್ಲಾಡಳಿತ ಒಂದು ವಾದ ಮಾಡ್ತಾ ಇತ್ತು, ಹೈಕೋರ್ಟ್ ಆದೇಶ ಇದೆ,
ಟ್ರಯಲ್ ಬ್ಲಾಸ್ಟ್ ಅನ್ನ ನಡೆಸಲೇಬೇಕು, ಇಲ್ಲಿ ಒಂದು ವೇಳೆ ಆ ಕೋರ್ಟ್ ಆದೇಶ ಉಲ್ಲಂಘನೆ ಆಗುತ್ತೆ ನಡೆಸದೇ ಇದ್ರೆ ಅನ್ನುವಂಥ ವಾದವನ್ನ ಮುಂದಿಡ್ತಾ ಇತ್ತು. ಅದೇ ಪ್ರಕಾರವಾಗಿ ಜನಪ್ರತಿನಿಧಿಗಳು ಕೂಡ ಹೈಕೋರ್ಟ್ ಆದೇಶ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಬಂದಿದ್ರು. ಅಂದ್ರೆ ಇವತ್ತು ಏನು ನಿನ್ನೆ ರಾತ್ರಿ ಜಾರ್ಖಂಡ್ ಮೂಲದ ವಿಜ್ಞಾನಿಗಳ ತಂಡ ಇವತ್ತು KRS ನ ಒಂದು ಹೋಟೆಲ್ಗೆ ಬಂದು ಬೀಡುಬಿಟ್ಟಿತ್ತು. ಇವತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಬೇವಿ ಬೆಟ್ಟದಲ್ಲಿ ಪರೀಕ್ಷಾರ್ಥ ಸ್ಫೋಟ ನಡೆಸೋದಕ್ಕೆ ಜಾಗವನ್ನು ಕೂಡ ಗುರುತಿಸೋದಿದ್ರು. ಆದರೆ ಇವತ್ತು ಕೂಡ ವಿರೋಧ ವ್ಯಕ್ತ ಆಯಿತು. ರೈತ ಮುಖಂಡರುಗಳು ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರೆಲ್ಲರೂ ಕೂಡ ಅವರ ವಿರುದ್ಧ ಹೋರಾಟವನ್ನು ಮಾಡಿ ಒಂದು ಗೋಬ್ಯಾಕ್ ಚಳವಳಿಯನ್ನು ಕೂಡ ಹಮ್ಮಿಕೊಂಡಿದ್ರು. ಅಂದ್ರೆ ಎಲ್ಲರನ್ನ ಒಳಗೊಂಡಂತೆ ಕೆಲ ರೈತ ಮುಖಂಡರುಗಳು ಮತ್ತೆ ಬಿಜೆಪಿಯ ಮುಖಂಡರುಗಳನ್ನು ಸೇರಿದಂತೆ ಅಧಿಕಾರಿಗಳನ್ನು ಒಳಗೊಂಡಂತೆ ಒಂದು ತಜ್ಞರ ಸಮಿತಿ ಏನು ಬಂದಿತ್ತು, ಆ ಸಮಿತಿ ಆ ಹೋಟೆಲ್ ಅನ್ನು ಸಭೆಯನ್ನು ನಡೆಸುತ್ತೆ. ಆ ಸಭೆಯಲ್ಲಿ ಹೋರಾಟಗಾರರೆಲ್ಲರೂ ಕೂಡ ಒಂದು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ನೀವು ಹೈಕೋರ್ಟ್ ಆದೇಶ ಇದೆ ಅಂತ ಹೇಳ್ತಾ ಬಂದಿದ್ದೀರಿ, ಆದೇಶ ಪ್ರತಿಯನ್ನ ತೋರಿಸಿ ಎನ್ನುವಂಥದ್ದು. ಆಗ ಅಧಿಕಾರಿಗಳು ತಬ್ಬಿಬ್ಬಾಗುವಂಥದ್ದು. ಅಂದ್ರೆ ಯಾವುದೇ ರೀತಿ ಆದೇಶ ಪ್ರತಿಯನ್ನು ತೋರಿಸೋದಿಲ್ಲ. ಅಲ್ಲಿ ಒಂದು ವಿಚಾರ ಬಹಿರಂಗ ಆಗುತ್ತೆ. ಹೈಕೋರ್ಟ್ ಟ್ರಯಲ್ ಬ್ಲಾಸ್ಟ್ ನಡೆಸೋದಕ್ಕೆ ಯಾವುದೇ ರೀತಿಯ ಆದೇಶ ಕೊಟ್ಟಿಲ್ಲ ಅನ್ನುವಂಥದ್ದು. ಅಂದ್ರೆ ಅದರ ಬದಲಾಗಿ ಒಂದು ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಡ್ಯಾಮ್ ಸೇಫ್ಟಿ ಸಮಿತಿ ಏನಿದೆ, ಆ ಡ್ಯಾಮ್ ಸೇಫ್ಟಿ ಸಮಿತಿಗೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಡ್ಯಾಮ್ ಸೇಫ್ಟಿ ವಿಚಾರವಾಗಿ ಏನೆಲ್ಲ ನಿರ್ಧಾರವನ್ನು ತಗೊಳ್ಬೇಕು, ನಿಮಗೆ ನಿರ್ಧಾರ ಮಾಡಲಿಕ್ಕೆ ಒಂದು ಸಂಪೂರ್ಣ ಅವಕಾಶ ಇದೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಅಡ್ವೊಕೇಟ್ ಜನರಲ್ ಒಂದು ಅರ್ಜಿಯನ್ನು ಸಲ್ಲಿಸಿ ಏನೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಒಂದು 6 ತಿಂಗಳ ಕಾಲಾವಕಾಶ ಬೇಕು, ಒಂದು ಸ್ಟಡಿಯನ್ನ ಮಾಡಬೇಕು, ಒಂದು ಕೂಲಂಕುಷವಾಗಿ ಒಂದು ವಿಚಾರಗಳನ್ನ ತಿಳ್ಕೊಳ್ಬೇಕು ಅನ್ನುವಂಥದ್ದು. ಅಂದ್ರೆ 6 ತಿಂಗಳ ಕಾಲಾವಕಾಶ ಏನು ಕೇಳಿದ್ರು ಅದನ್ನೇ ಒಂದು ತಪ್ಪಾಗಿ ಅರ್ಥೈಸಿಕೊಂಡು ಅದನ್ನೇ ಆದೇಶದ ಪ್ರತಿ ಟ್ರಯಲ್ ಬ್ಲಾಸ್ಟ್ ನಡೆಸಿಕೆ ಅಂತ ಹೇಳಿ ಈಗ ಜಿಲ್ಲಾಡಳಿತ ಒಂದು ಟ್ರಯಲ್ ಬ್ಲಾಸ್ಟ್ ಅನ್ನ ನಡೆಸೋದಕ್ಕೆ ಮುಂದಾಗಿತ್ತು. ಈ ಅಧಿಕಾರಿಗಳ ನಡೆ ಇದೀಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಸದ್ಯ ರೈತರ ಹೋರಾಟಕ್ಕೆ ಮಣಿದು ಟ್ರಯಲ್ ಬ್ಲಾಸ್ಟ್ ಅನ್ನ ಮುಂದೂಡಲಾಗಿದೆ. ಸದ್ಯ ತಜ್ಞರ ಸಮಿತಿ ಕೂಡ ಇವತ್ತು ವಾಪಸ್ ಆಗಲಿದೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.